ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗೌರಿ ಕಲ್ಯಾಣ ಸೀರಿಯಲ್ನ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಫಸ್ಟ್ ಸೀನ್ನಲ್ಲಿ ನಾನು ಎಲ್ಲದನ್ನೂ ಬಾಯ್ ಬಿಟ್ಟು ಡೈರೆಕ್ಟಾಗಿ ಹೇಳ್ತೀನಿ ಗೊತ್ತಾ ಅಂತ ಹೇಳಿದಾಗ ಗೌರಿ, ಆದರೆ ಬಾಯ್ ಬಿಟ್ಟು ಪ್ರೀತಿ ಹೇಳಿದ್ದೀರಾ ಯಾವತ್ತಾದರೂ ಅಂತ ಹೇಳಿದಾಗ ವಿವೇಕು, ಇದ್ರ ತಾನೇ ಹೇಳೋದು, ಸ್ವಲ್ಪನೂ ಇಲ್ವಾ ಅಂತ ಕೇಳಿದಾಗ ವಿವೇಕು, ಸ್ವಲ್ಪನೂ ಇಲ್ಲ, ಪುಡಿನೂ ಇಲ್ಲ, ಚೂರು ಇಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ಅಲ್ಲಿ ಹೃದಯನೇ ಇಲ್ಲ. ದಿನ ನಡೆಯೋ ದಾರಿನಲ್ಲಿ ಪಾದಕ್ಕೆ ತಾಕುವಂತ ಗರಿಕೆ ಹುಲ್ಗೂ ಒಂದು ಜೀವ ಇರುತ್ತೆ, ಭಾವನೆ ಇರುತ್ತೆ. ಮುಟ್ಟಲಿ ಮೆಟ್ಟಲಿ ಆ ಪಾದ ನನ್ನನ್ನು ಸೋಕ್ಲಿ ಅಂತ ದಿನ ಕಾಯ್ತಾ ಇರುತ್ತೆ. ಆದ್ರೆ ಈ ಗೋರಿ ಸೇರಿ ಗೋರಿ ಸುತ್ತ ಬೆಳೆತಿರುವಂತ ಹುಲ್ಲು ಕೂಡ ಒಂಟಿತನಕ್ಕೆ ಕಣ್ಣೀರ್ ಹಾಕ್ಬೋದು. ಆದ್ರೆ ನಿಮ್ ಮನ್ಸಲ್ಲಿ ಕಣ್ಣೀರ್ ಬಿಡಿ, ಈ ಗೌರಿ ನೆನಪು ಕೂಡ ಇರಲ್ಲ. ಯಾಕಂದ್ರೆ ಅಲ್ಲಿರೋದು ಕಲ್ಲಲ್ವಾ. ಬಿಡಿ, ಈ ಕಲ್ಲಿನ ಎದುರು ನಿಂತು ಎಷ್ಟೇ ಕಣ್ಣೀರ್ ಹಾಕಿದ್ರು ಆ ಕಣ್ಣೀರು ಆ ಕಲ್ಲಿಗೆ ತಗ್ಲಿ ಆವಿ ಆಗುತ್ತೆ ಹೊರತು ಕಲ್ಲು ಯಾವತ್ತೂ ಕರಗಲ್ಲ ಅಂತ ಹೇಳ್ತಾಳೆ. ಆಗ ವಿವೇಕು, ಏನಾದ್ರು ಒಂದ್ ಚಾನ್ಸ್ ಸಿಕ್ಕಿದ್ರೆ ನೀನ್ ಭಾಷಣ ಮಾಡ್ತಾನೆ ಇರ್ತೀಯಲ್ವಾ. ಆಗ ಗೌರಿ, ಅಯ್ಯೋ ಬಿಡಿ ಸರ್, ದುಡ್ಡು ದುರಹಂಕಾರ ಬಿಟ್ಟು ನಿಮ್ಮ ಹತ್ರ ಏನಿದೆ ಅಂತ ಮಾತಾಡ್ಲಿ. ಆಗ ವಿವೇಕು, ಏಯ್ ಓವರ್ ಆಗಿ ಮಾತಾಡ್ಬೇಡ, ಈ ದುಡ್ಡು ಅಂತ ತೋರಿಸ್ತಾನೆ. ಆಗ ಗೌರಿ, ಯಾಕೆ ಅಂತ ಗೊತ್ತಾಯ್ತು ಬಿಡಿ, ನಿಮ್ ತಾಯಿ ನಾನ್ ಮಾಡಿ ಸಹಾಯಕ್ಕೆ ಥ್ಯಾಂಕ್ಸ್ ಹೇಳಿ ಕರ್ತವ್ಯ ಮುಗಿಸಿದ್ರು, ನೀವು ಈ ದುಡ್ಡೆಷ್ಟು ಕೃತಜ್ಞತೆ ಸಲ್ಸಕ್ ಹೊರಟಿದ್ದೀರಾ ಅಂತ ಹೇಳಿದಾಗ ವಿವೇಕು, ಇವಳೇನು ನಾನ್ ಸ್ಟಾಪ್ ಆಗಿ ಪಟಪಟ ಅಂತ ಮಾತಾಡ್ತಾನೆ ಇರ್ತಾಳಲ್ಲ ಅಂತ ಹೇಳಿದಾಗ ಗೌರಿ ಮೆತ್ಗೆ, ಯಾಕೆ ಜೋರಾಗಿ ಹೇಳಿ, ಮನುಷ್ಯತ್ವಕ್ಕೆ ಈಗೇನ್ ಬೆಲೆ ಕಟ್ತಾ ಇದ್ದೀರಾ ಅಂದಾಗ ವಿವೇಕ್, ಅಯ್ಯೋ ತಾಯಿ, ನಿನ್ ದುರಹಂಕಾರಕ್ಕೆ ನಾನ್ ಬೆಲೆ ಕಟ್ಟಕ್ಕಾಗುತ್ತಾ, ಸುಮ್ನೆ ಈ ದುಡ್ಡು ಲೆಕ್ಕ ಆಗ್ತಿದೆ ಅಷ್ಟೇ ಅಂತ ಹೇಳ್ತಾನೆ. ಆಗ ಗೌರಿ, ಏನು ಲೆಕ್ಕ ಆಗ್ತಾ ಇದ್ದೀರಾ, ದುಡ್ಡು ಕಡಿಮೆ ಆಗಿದ್ಯಾ, ಇಲ್ಲ ನಾನೇನಾದ್ರು ತಗೊಂಡೆ ಅಂತ ಅನುಮಾನನ ಅಂತ ಹೇಳಿದಾಗ ವಿವೇಕು, ಏಯ್ ಮೂತಿ ಗುದ್ದದ ಅಂದ್ರೆ ಕೋತಿ ತರ ಆಗ್ಬಿಡ್ಬೇಕು, ಏನ್ ಅನ್ಕೊಂಡಿದ್ಯಾ ನನ್ ಬಗ್ಗೆ, ನಾನ್ ಜಸ್ಟ್ ಲೆಕ್ಕ ಆಗ್ತಾ ಇದ್ದೀನಿ ಅಷ್ಟೇ ತಪ್ಪಾ ಅಂತ ಹೇಳಿದಾಗ ಗೌರಿ, ತಪ್ಪಲ್ಲ ಸರ್ ಲೆಕ್ಕ ಹಾಕೋದು, ಅದ್ರಲ್ಲಿ ಮಾನವೀಯತೆಗೆ ಬೆಲೆ ಕಟ್ಟಿದಾಗ ಅಷ್ಟೇನೆ ಅದು ತಪ್ಪಾಗುತ್ತೆ. ಆಗ ವಿವೇಕು, ಛೇ, ಡೈರೆಕ್ಟ್ ಆಗಿ ದುಡ್ಡು ಕೊಡುವಂತ ದಾರಿಗಳನ್ನೆಲ್ಲದನ್ನು ಮುಚ್ಚಾಕಿದಾಳೆ ಇವಳು. ಇವಳಿಗೆ ಇಂಡೈರೆಕ್ಟ್ ಆಗಿ ಹೇಳ್ಬೇಕು. ಫೋನ್ ನಾಟಕ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ತಗೊಂಡು ಕಿವಿ ಹತ್ರ ಇಟ್ಕೊಂಡು, ಹಲೋ ಚಿಕ್ಕಪ್ಪ ಕೇಳಿಸ್ತಾ ಇದ್ಯಾ, ಅದು ನಾನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಿತ್ತು. ಹಲೋ ಚಿಕ್ಕಪ್ಪ, ನನ್ನ ಹತ್ರ ದುಡ್ಡಿದೆ, ಕೇಳಿಸ್ತಾ ಇದೆಯಾ ಚಿಕ್ಕಪ್ಪ, ನಾನು ಈ ದುಡ್ಡನ್ನ ನಮ್ ಕಬೋರ್ಡ್ ಒಳಗಡೆ ಇಡ್ತಾ ಇದ್ದೀನಿ, ಯಾರ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು, ಯಾರನ್ನು ಕೇಳೋ ಅವಶ್ಯಕತೆನೇ ಇಲ್ಲ ಚಿಕ್ಕಪ್ಪ. ಮಾತಾಡ್ತಾ ಇರೋದನ್ನ ಚಿಕ್ಕಪ್ಪ ಜ್ಞಾನೇಶ್ ಕೇಳಿಸ್ಕೊಂಡು, ದುಡ್ಡು ವಾರ್ಡ್ರೋಬ್ ಅಂತ ಹೇಳ್ಬಿಟ್ಟು ರೂಮ್ ಒಳಗಡೆ ಬರ್ತಾನೆ. ಇನ್ನು ವಿವೇಕ್ ಫೋನ್ ನಲ್ಲೇ ಕಂಟಿನ್ಯೂ ಮಾಡ್ತಾ ಇರ್ತಾನೆ, ಕೇಳಿಸ್ತಾ ಇದೆಯಾ ಚಿಕ್ಕಪ್ಪ, ಯಾರ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ಬೇಕಾದ್ರೆ ಒಳಗಡೆ ಬಂದ್ಬಿಟ್ಟು ಜ್ಞಾನೇಶು, ಕೇಳಿಸ್ತಾ ಇದೇನಪ್ಪ, ದುಡ್ಡಿನ ವಿಚಾರ ಮೆತ್ತಗ್ ಮಾತಾಡು ಅಂತ ಹೇಳ್ತಾನೆ. ಅಲ್ಲ ವಿವೇಕ್, ನಾನ್ ನಿನ್ ಕಣ್ ಮುಂದೆನೆ ಇದ್ದೀನಿ, ನೀನು ಯಾವ ಚಿಕ್ಕಪ್ಪನ ಬಗ್ಗೆ ಮಾತಾಡ್ತಿದ್ಯಾ ಅಂತ ಕೇಳಿದಾಗ ವಿವೇಕ್, ಅಲ್ಲಲ್ಲ ಚಿಕ್ಕಪ್ಪ, ಅದು ದಾವಣಗೆರೆನಲ್ಲಿರೋ ಚಿಕ್ಕಪ್ಪ. ಆಗ ಜ್ಞಾನೇಶು, ದಾವಣಗೆರೆ ಚಿಕ್ಕಪ್ಪನ, ದಾವಣಗೆರೆನಲ್ಲಿ ನನ್ಗೆ ಯಾವ ತಮ್ಮನೂ ಇಲ್ವಲ್ಲೋ ಅಂದಾಗ ವಿವೇಕ್, ಚಿಕ್ಕಪ್ಪ ನಿಮ್ಗೆ ಮೊರಕಾಲೆ ಜಾಸ್ತಿ ಆಗ್ತಿದೆ ಇತ್ತೀಚೆಗೆ, ದಾವಣಗೆರೆ ಬೆಣ್ಣೆ ದೋಸೆ ಚಿಕ್ಕಪ್ಪ, ದಯವಿಟ್ಟು ಬಾದಾಮಿ ತಿನ್ನಿ ಚಿಕ್ಕಪ್ಪ, ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ, ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡನ್ನ ಬೆಡ್ ಮೇಲೆ ಇಟ್ಬಿಟ್ಟು ಅಲ್ಲಿಂದ ವಿವೇಕ್ ಹೊರಟೋಗ್ತಾನೆ. ಆಗ ಗೌರಿ, ನನ್ ಕಷ್ಟಕ್ಕೆ ಸಹಾಯ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ದುಡ್ಡು ಕೊಡ್ಲಿಕ್ಕೆ ಇಷ್ಟೊಂದು ಅಡ್ಡದಾರಿನಲ್ಲಿ ನಾಟಕ ಮಾಡಿದ್ರ ಇವರು, ಅಪ್ಪ ಈ ಡಿಫೆಕ್ಟ್ ಪೀಸ್ಗೆ ನೇರವಾಗಿ ಪ್ರೀತಿ ತೋರ್ಸೋಕ್ಕೂ ಕಷ್ಟ, ಹೆಂಡತಿಗೆ ನೇರವಾಗಿ ದುಡ್ಡು ಕೊಡೋಕ್ಕೂ ಕಷ್ಟ ಅಂತ ಹೇಳಿ ಅಂದ್ಕೊಂತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ವಿವೇಕು ಅಡ್ಗೆ ಮನೆಗೆ ಬಂದು ಫ್ರೀಸರ್ ಇಂದ ನೀರ್ ಕುಡಿತಾ ಯೋಚನೆ ಮಾಡ್ಕೊಂಡು ನಿಂತ್ಕೊಂತಾಳೆ. ಸೊ ವಾಟ್ ಎ ಫ್ಲಾಪ್ ಐಡಿಯಾ, ಬೀರುನಲ್ಲಿ ದುಡ್ಡಿಟ್ರೆ ಆ ಸ್ವಾಭಿಮಾನಿ ಮುಟ್ತಾಳ, ನೆವರ್, ತಗೋ ಅಂತ ಹೇಳಿ ಅವಳ ಕೈಗೆ ಕ್ಯಾಶ್ ಕೊಡ್ಲಿಕ್ಕೆ ನನಗೂ ಕಷ್ಟ ಆಗ್ತಿದೆ, ಅವಳಿಗೆ ದುಡ್ಡಿನ ಅವಶ್ಯಕತೆ ಇದೆ, ಈ ರೀತಿ ಅವಳ ಕೈಗೆ ಕ್ಯಾಶ್ ಕೊಟ್ರೆ ಅವಳ ಸೆಲ್ಫ್ ರೆಸ್ಪೆಕ್ಟ್ಗೆ ಹರ್ಟ್ ಆಗುತ್ತೆ, ಅದು ಅವಳ ದೃಷ್ಟಿನಲ್ಲಿ ಭಿಕ್ಷೆ ಅನ್ಸುತ್ತೆ. ಎಸ್, ಅವಳು ಯಾರ ಮುಂದೆನೂ ಕೈ ಚಾಚಬಾರ್ದು, ನನ್ನ ಮುಂದೆನೂ ಕೂಡ. ಹೌದು, ಅವಳಿಗೆ ಫೈನಾನ್ಷಿಯಲ್ ಫ್ರೀಡಮ್ ಬೇಕು, ಹೆಸರಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿ ಫಂಡ್ ಟ್ರಾನ್ಸ್ಫರ್ ಮಾಡಿಸ್ಬಿಟ್ರೆ ಅವಳು ಇಷ್ಟಕ್ಕೆ ಕಷ್ಟಕ್ಕೆ ಯಾರ ಹಂಗೂ ಇಲ್ಲದೆ ಫ್ರೀಯಾಗಿ ಬಳಸ್ಕೋಬಹುದು. ಎಕ್ಸಾಕ್ಟ್ಲಿ, ದಿಸ್ ಇಸ್ ದ ಪರ್ಫೆಕ್ಟ್ ಪ್ಲಾನ್ ಅಂತ ಅಂದ್ಕೊಂಡು ವಿವೇಕು ಯಾರಿಗೋ ಕಾಲ್ ಮಾಡ್ಬಿಟ್ಟು, ಸಂತೋಷ್ ನಿಮ್ ಬ್ಯಾಂಕ್ ಸ್ಟಾಫ್ ಅಲ್ಲಿ ಯಾರನ್ನಾರು ಒಬ್ರನ್ನ ಬೆಳಗ್ಗೆನೆ ಮನೆಗೆ ಕಳಿಸಿ, ಮರಿಬೇಡಿ, ನಾಳೆ ಬೆಳಗ್ಗೆ ಅವನು ಇಲ್ಲಿರ್ಬೇಕು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಕಾಂತಲಕ್ಷ್ಮಿ ಅವರು ಶ್ಯಾಮ್ಗೆ ಕಾಲ್ ಮಾಡ್ಬಿಟ್ಟು, ನಮಸ್ತೆ ಅಪ್ಪ, ದಯವಿಟ್ಟು ಸ್ವಲ್ಪ ಫೋನ್ ನ ಗೌರಿ ಕೈ ಕೊಡ್ತೀಯಾ ಅಂತ ಕೇಳ್ತಾರೆ. ಸರಿ ಆಂಟಿ, ಇವಾಗ್ಲೇ ಕೊಟ್ಟೆ ಅಂತ ಹೇಳ್ಬಿಟ್ಟು ಗೌರಿ ಕೈಗೆ ತಗೊಂಡೋಗಿ ಫೋನ್ ಕೊಡ್ತಾನೆ ಶ್ಯಾಮು. ಆಗ ಗೌರಿ ಫೋನ್ ನ ತಗೊಂಡು, ಹಲೋ ಅಮ್ಮ, ಹೇಗಿದ್ಯಮ್ಮ, ಅಪ್ಪ ಇನ್ನು ಎಲ್ಲ ಚೆನ್ನಾಗಿದಾರ ಅಂತ ಕೇಳಿದಾಗ ಕಾಂತಲಕ್ಷ್ಮಿ, ಹ್ಞೂ ಗೌರಿ ನಾವು ಚೆನ್ನಾಗಿದ್ದೀವಿ, ನೀನ್ ಹೇಗಿದ್ಯಮ್ಮ ಅಂತ ಹೇಳಿದಾಗ ಚೆನ್ನಾಗಿದ್ದೀನಿ ಅಂತಾಳೆ. ಆಗ ಕಾಂತಲಕ್ಷ್ಮಿ, ನಾನು ಇಂಥ ಪ್ರಶ್ನೆ ಕೇಳಿದಾಗ ಚೆನ್ನಾಗಿ ಸುಳ್ಳು ಹೇಳ್ತೀಯ ಗೌರಿ, ಮನೆಯಲ್ಲಿ ನಿಮ್ಮ ಅತ್ತೆ ನಿನ್ನ ನಿಲ್ಸಿ ಬೈತಾ ಇದ್ರಲ್ವಾ,
ನಿನ್ನ ಜವಾಬ್ದಾರಿ ಬಗ್ಗೆ ಅಷ್ಟೆಲ್ಲ ಬಯಸ್ಕೊಂಡು ನಾನ್ ಚೆನ್ನಾಗಿದ್ದೀನಿ ಅಂತ ಹೇಗೆ ಹೇಳ್ತಾ ಇದೀಯ ಮಗಳೇ ಅಂತ ಹೇಳಿದಾಗ ಗೌರಿಗೆ ಶಾಕ್ ಆಗುತ್ತೆ. ಆಗ ಗೌರಿ ಇದೆಲ್ಲ ನಿನ್ಗೆ ಗೊತ್ತಾಯ್ತು, ಯಾರಾದ್ರೂ ಕಾಲ್ ಮಾಡಿದ್ರಾ ಅಂತ ಕೇಳಿದಾಗ ಕಾಂತಲಕ್ಷ್ಮಿ ಎತ್ತ ಕರಳಿಗೆ ಮಗಳ ನೋವು ಗೊತ್ತಾಗಲ್ವಾ, ಯಾಕೆ ಜಗಳ ಆಗಿದ್ದು ಅಂದಾಗ ಗೌರಿ, ಅಯ್ಯೋ ಅಮ್ಮ, ನೀನ್ ಅನ್ಕೊಂಡಾಗೆ ಯಾವ ದೊಡ್ಡ ಗಲಾಟೆನೂ ಆಗಿಲ್ಲ ಅಮ್ಮ, ಬರೀ ಕುಟುಂಬದ ಒಳಗಡೆ ನಡೆಯೋ ಸಣ್ಣ ಪುಟ್ಟ ಮಾತುಗಳಷ್ಟೇ, ಅದ್ರ ಬಗ್ಗೆ ನೀನ್ ಯೋಚನೆ ಬಿಡು. ಅತ್ತೆ ಬೈದಿದ್ದು ನಿಜ, ಆದ್ರೆ ನನ್ ಗಂಡ ನನ್ನ ಪರವಾಗಿ ನಿಂತು ಅತ್ತೆನ ಸುಮ್ನಾಗ್ಸಿದ್ದು ನಿಜ. ಈಗ ಅದ್ರ ಬಗ್ಗೆ ಯಾಕೆ ಮಾತು, ನಾನಿಲ್ಲಿ ಸಂತೋಷವಾಗಿ ಇದ್ದೀನಿ. ಅಮ್ಮ, ಒಂದ್ ಮಾತ್ ನೆನ್ಪಿಟ್ಕೋ, ತವ್ರ ಮನೆಯಿಂದ ಅತ್ತೆ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಕಾಲ್ ಮಾಡಿದಾಗ, ಮಗಳೇ ಊಟ ಮಾಡಿದ್ಯಾ, ಆರೋಗ್ಯ ಚೆನ್ನಾಗಿದ್ಯಾ, ಹಬ್ಬಕ್ಕೆ ತವ್ರಿಗೆ ಬರ್ತೀಯಾ ಇಲ್ವಾ, ಇದನ್ನ ಮಾತ್ರ ಕೇಳಿ ಪ್ರೀತಿಯಿಂದ ಮುಗಿಸ್ಬಿಡ್ಬೇಕಮ್ಮ. ಅದ್ ಬಿಟ್ಟು ಗಂಡನ್ ಮನೆ ಒಳಗಡೆ ನಡೆಯುವಂತ ವಿಷಯದಲ್ಲಿ, ಅತ್ತೆ ಮಾವನ್ ಜಗಳದಲ್ಲಿ ತವ್ರ ಮನೆಯವ್ರು ಯಾವತ್ತೂ ಮೂಗ್ ತೂರಿಸಬಾರ್ದು. ಅದು ಮಗಳ ಬದುಕಿಗೆ ಒಳ್ಳೇದಲ್ಲ ಅಲ್ವಾ ಅಂತಂದಾಗ, ನೀನ್ ಹೇಳಿದ್ದು 100% ನಿಜ ಗೌರಿ. ಆದ್ರೆ ಆ ಮನೆಯಲ್ಲಿ ಮೋನಿಕಾ ಇದ್ದಾಳಲ್ವಾ, ಅವಳ ಬುದ್ಧಿ ಮತ್ತೆ ಸ್ವಭಾವ ನಿನಗ್ ಚೆನ್ನಾಗ್ ಗೊತ್ತು, ಸ್ವಲ್ಪ ನೋಡ್ಕೋ ಅಂತ ಹೇಳಿದಾಗ ಗೌರಿ, ಅವಳ ಬಗ್ಗೆ ನೀನು ಯೋಚನೆ ಮಾಡ್ಬೇಡ ಅಮ್ಮ, ಎಲ್ಲಾನು ನಿಭಾಯಿಸುವಂತ ಶಕ್ತಿ ನನ್ಗಿದೆ. ಅಪ್ಪ ಚಿನ್ನನ ಕೇಳ್ದೆ ಅಂತ ಹೇಳು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ಗೌರಿ ಪೇಪರ್ನ ತಗೊಂಡು ಕಬೋರ್ಡ್ ಒಳಗಡೆ ಇಡ್ಲಿಕ್ಕೆ ಹೋಗ್ತಾ ಇರ್ತಾಳೆ. ಆಗ ವಿವೇಕ್ ಏನಿದು ಅಂತ ಕೇಳಿದಾಗ ಗೌರಿ, ಇದು ಕಾಗದ ಅಲ್ಲ ಕವಿತೆ ಅಂತ ಹೇಳಿದಾಗ, ಕವಿತೆ ಕೂಡ ಕಾಗದದ ಮೇಲೆ ತಾನೇ ಬರೆಯೋದು. ಗೌರಿ, ಕವಿತೆನ ಬರೀ ಕಾಗದದ ಮೇಲೆ ಬರಿಬೇಕು ಅಂತ ಇಲ್ಲ ಸರ್, ಎದೆ ಮೇಲೆ ಕೂಡ ಬರಿಬಹುದು, ಆದ್ರೆ ಕೆಲವ್ರು ಕಲ್ಲೆದೆ ಮೇಲೆ ಬರೆದ್ರೆ ಅದು ಬರೀ ಪಾಚಿ ಕಟ್ಟುತ್ತೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ವಿವೇಕ್, ಎಕ್ಸ್ಕ್ಯೂಸ್ ಮೀ, ಎದೆ ಮೇಲೆ ಕವಿತೆ ಬರೀಲಿಕ್ಕೆ ಅರ್ಹತೆ ಬೇಕು ಗೊತ್ತಾ. ಆಗ ಗೌರಿ, ಎದೆಗ ಕವಿತೆಗ ಅಂತ ಕೇಳ್ತಾಳೆ. ಆ ಬಂಡಲ್ ಕವಿತೆ ಬರೀಲಿಕ್ಕೆ ಮನೆಯಲ್ಲಿ ಆಲ್ರೆಡಿ ಶ್ಯಾಮ್ ಇದನ್ನಲ್ವಾ, ಸಾಕಲ್ವಾ, ನಿನ್ನ 100 ಅವತಾರಗಳ ಜೊತೆಗೆ ಈ ಕವಿತೆ ಬೇರೆ ಬೇಕಿತ್ತಾ ಅಂತ ಅಂದಾಗ ಗೌರಿ, ಕವಿತೆ ಬರೀಲಿಕ್ಕೆ ಭಾವನೆ ಹುಟ್ಟಬೇಕು ಸರ್, ಅಲ್ಲೂ ಮನ್ಸಿರೋ ಮನುಷ್ಯನ ಮುಂದೆ ಕುತ್ಕೊಂಡು ಡ್ರಿಲ್ ಮಾಡಿದ್ರೆ ಯಾವ್ದೇ ರೀತಿ ಭಾವನೆ ಹುಟ್ಟುತ್ತಾ ಹೇಳಿ. ಇಷ್ಟಕ್ಕೂ ಈ ಕವಿತೆ ಬರ್ದಿದ್ದು ನಾನಲ್ಲ, ಶ್ಯಾಮ್ ಅವರು, ನನಗೆ ಇಷ್ಟ ಆಯ್ತು ಅಂತ ಕೇಳಿ ಇಸ್ಕೊಂಡ್ಬಂದೆ ಅಂತ ಹೇಳಿದಾಗ ವಿವೇಕು, ನೋಡು, ಮೊದ್ಲು ಓದ ಹುಚ್ಚು ಬರುತ್ತೆ, ಆಮೇಲೆ ಅದನ್ನ ಬರೆಯೋ ಹುಚ್ಚು ಶುರುವಾಗುತ್ತೆ, ಆಮೇಲೆ ಹೇಳ್ತಾ ಹೇಳ್ತಾ ಸುತ್ತಮುತ್ತ ಇರೋರ್ಗೆ ಹುಚ್ಚಿಡ್ಸೋ ಹುಚ್ಚು ಶುರುವಾಗುತ್ತೆ ಅಂತ ಹೇಳಿದಾಗ ಗೌರಿ, ಅದು ಹುಚ್ಚಲ್ಲ ಸರ್, ಕವಿತೆನ ಅರ್ಥ ಮಾಡ್ಕೊಳ್ಳೋ ಅಂತ ರಸಹೃದಯ ಇರ್ಬೇಕು. ಅಂದ್ರೆ ನನಗೆ ರಸಹೃದಯ ಇಲ್ವಾ ಅಂದಾಗ ಗೌರಿ, ಇದ್ದಿದ್ರೆ ಒಂದ್ಸಲೇನಾದ್ರೂ ಶ್ಯಾಮ್ ಅವ್ರ ಕವಿತೆ ಕೇಳ್ತಾ ಇದ್ರೆ ತಾನೆ ಅಂದಾಗ ವಿವೇಕು, ಅವನು ಅಷ್ಟು ಚೆನ್ನಾಗಿ ಬರೀತಾನೆ ಅನ್ನೋ ನಂಬಿಕೆ ನನಗಿಲ್ಲ, ಅದ್ರಲ್ಲೂ ಟೈಮ್ ವೇಸ್ಟ್ ಮಾಡೋಕೆ ಇಷ್ಟನೇ ಇಲ್ಲ ಅಂತ ಹೇಳ್ತಾನೆ. ಆಗ ಗೌರಿ, ಬಿಡಿ, ಅವ್ರವ್ರ ಅಭಿಪ್ರಾಯ ಅವ್ರವ್ರದ್ದು, ಸದ್ಯ ಆ ಬುದ್ಧಿಯಾದ್ರೂ ಇದೆಯಲ್ಲ ನಿಂಗೆ ಅಂತ ಹೇಳ್ಬಿಟ್ಟು ಆಫೀಸ್ ಕೊಡ್ಲಿಕ್ಕೆ ಅಂತ ಹೊರಡ್ತಾನೆ. ಆವಾಗ ಗೌರಿ, ಸರ್ ಒಂದ್ ವಿಚಾರ ಅಂತ ಹೇಳ್ತಾಳೆ. ಆಗ ವಿವೇಕು, ತಲೆ ತಿನ್ನೋಂತ ವಿಚಾರ ಆದ್ರೆ ಖಂಡಿತ ಬೇಡ ಅಂದಾಗ, ಸರ್ ಅದು ನನ್ಗೆ ಸ್ವಲ್ಪ ದುಡ್ಡು ಬೇಕಿತ್ತು ಅಂತ ಹೇಳಿದಾಗ ವಿವೇಕ್, ನನ್ಗೆ ಬಾಯಿ ನೋವು ಬರೋವಷ್ಟು ಬಡ್ಕೊಂಡೆ ತಾನೆ, ಕಬೋರ್ಡಲ್ಲಿ ದುಡ್ಡಿದೆ, ಯಾರ್ ಬೇಕಾದ್ರೂ ಎಷ್ಟ್ ಬೇಕಾದ್ರೂ ಹೇಗ್ ಬೇಕಾದ್ರೂ ಉಪಯೋಗಿಸ್ಕೊಳ್ಬಹುದು ಅಂತ ಮತ್ತೆ ಕೇಳ್ತಾ ಇದೀಯಾ ಅಂತ ಕೇಳಿದಾಗ ಗೌರಿ, ಕೇಳಿ ತಗೊಳ್ಳೋದು ಮರ್ಯಾದೆ ಸರ್, ಅಷ್ಟೇ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಎಷ್ಟ್ ಬೇಕಾದ್ರೂ ತಗೋ, ಹೇಗ್ ಬೇಕಾದ್ರೂ ಖರ್ಚು ಮಾಡು, ಡೋಂಟ್ ಕೇರ್ ಅಂತ ಹೇಳ್ತಾನೆ. ಆಗ ಗೌರಿ, ದುಡ್ಡಲ್ಲಿ ನೀವು ತುಂಬಾ ಧಾರಾಳಿ ಬಿಡಿ ಸರ್ ಅಂತ ಹೇಳಿದಾಗ ಈ ವಿವೇಕ್, ಅದ್ರಲ್ಲೂ ಧಾರಾಳಿ ಅಂತ ಹೇಳ್ತಾನೆ. ಆಗ ಗೌರಿ, ಹೌದಾ, ಪ್ರೀತಿನಲ್ಲೂ ಧಾರಾಳಿನ ಅಂತ ಕೇಳಿದಾಗ ವಿವೇಕು, ಮತ್ತೆ ಅಲ್ಗೆ ಬಂದ್ಯಾ ನೀನು, ಬರೋದಕ್ಕೆ ನಾನೆಲ್ಲೋಗಿದ್ದೆ ಸರ್, ಇಲ್ಲೇ ಇದೀನಲ್ಲ ಅಂತ ಹೇಳ್ತಾಳೆ. ಆಗ ವಿವೇಕು, ಎಲ್ಲಾದರೂ ತಲೆ ತಿನ್ನದಿರು ಅಂತ ಹೇಳ್ಬಿಟ್ಟು ರೂಮಿಂದ ಹೊರಟೋಗ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಎಲ್ಲ ಹಾಲ್ ನ ಕುತ್ಕೊಂಡು ಕಾಫಿ ಕುಡಿತಾ ಇರ್ಬೇಕಾದ್ರೆ, ಎಕ್ಸ್ಕ್ಯೂಸ್ ಮಿ ಸರ್ ಅಂತ ಹೇಳ್ಬಿಟ್ಟು ಒಬ್ಬ ಒಳಗಡೆ ಬರ್ತಾನೆ. ಅವನು ಬ್ಯಾಂಕ್ ಸಿಬ್ಬಂದಿ ಆಗಿರ್ತಾನೆ. ಅಷ್ಟರಲ್ಲಿ ವಿವೇಕ್ ಬನ್ನಿ ಕುತ್ಕೊಳ್ಳಿ ಅಂತ ಹೇಳ್ತಾನೆ. ಆ ಪುಣ್ಯವತಿಗಾಗಿ ಒಂದ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಣ ಅಂತ ಇವ್ರನ್ನ ಕರ್ಸಿದ್ರೆ ಅವಳು ಪತ್ತೆನೇ ಇಲ್ವಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಸುತ್ತಮುತ್ತ ನೋಡ್ತಾ ಇರ್ತಾನೆ. ಆಗ ಸರಿತಾ, ವಿವೇಕ್, ಬ್ಯಾಂಕ್ ಅವ್ರು ಯಾಕೋ ಇಲ್ಲಿಗೆ ಬಂದಿದ್ದಾರೆ, ಇವ್ರ ಜೊತೆ ನಮ್ಗೇನಾದ್ರೂ ಕೆಲಸ ಇದೆಯಾ. ಆಗ ವಿವೇಕ್, ಅದು ಅಕೌಂಟ್ ಓಪನ್ ಮಾಡ್ಸೋಣ ಅಂತ. ಯಾರಿಗಪ್ಪ ಅಂತ ತಾತ ಕೇಳಿದಾಗ ವಿವೇಕ್, ಅದು ಮನೆಯಲ್ಲಿ ಎಲ್ರಿಗೂ ಅಂತ ಹೇಳಿದಾಗ ಅನಿಕೇತ್, ಎಲ್ರಿಗೂನಾ, ನನ್ಗೆ ಆಲ್ರೆಡಿ 4-5 ಅಕೌಂಟ್ ಇದೆಯಲ್ಲ ಅಂತ ಹೇಳಿದಾಗ ಶ್ಯಾಮ್, ಅನಿಕೇತ್, ಎಲ್ಲ ಅಕೌಂಟು ಎಲ್ರಿಗಿನ ಸ್ವಲ್ಪ ಜಾಸ್ತಿನೇ ಬಿಡು ಅಂದಾಗ ಚಂಚಲ, ಶ್ಯಾಮ್ ಇವಾಗ ಮಾತ್ ಬೇಕಿತ್ತಾ ಅಂದಾಗ ಆಶಾ, ಅಕೌಂಟ್ ಬಗ್ಗೆ ಹೇಳಿದ್ರೆ ನಿನ್ಗೆ ಯಾಕೆ ಸಿಟ್ಟು ಬರುತ್ತೆ ಚಂಚಲ ಅಂದಾಗ ತಾತ, ಅಲ್ಲಮ್ಮ, ಬಂದವ್ರನ್ನ ಸುಮ್ನೆ ಕೂರಿಸಿ ನಿಮಗ್ ನೀವೇ ಮಾತಾಡ್ತಾ ಇದ್ದೀರಲ್ಲ, ಹೇಳಪ್ಪ ಏನ್ ವಿಷಯ ಅಂತ ಹೇಳಿದಾಗ ಅಕೌಂಟ್ ಓಪನ್ ಮಾಡೋದ್ರ ಬಗ್ಗೆ ಬ್ಯಾಂಕ್ ಸಿಬ್ಬಂದಿ ಎಲ್ಲ ಒಂದು ಇನ್ಫಾರ್ಮೇಶನ್ ಕೊಡ್ತಾನೆ. ಆಗ ಜ್ಞಾನೇಶ್, ನಂದೊಂದು ಕಂಡೀಷನ್ ಇದೆ, ನಾವೇನಾದ್ರೂ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿದ್ರೆ ನಿಮ್ಮ ಬ್ಯಾಂಕ್ ಅವರೇ 2 ಲಕ್ಷ ಹಾಕೋದಾದ್ರೆ ನಂದು 2 ಅಕೌಂಟ್ ಓಪನ್ ಮಾಡ್ಬಿಡಪ್ಪ ಅಂತ ಹೇಳ್ತಾನೆ. ಆಗ ಚಂಚಲ, ಆದ್ರೂ ಸಡನ್ ಆಗಿ ಅಕೌಂಟ್ ಓಪನ್ ಮಾಡೋ ಪ್ರೋಗ್ರಾಮ್ ಯಾಕೆ ವಿವೇಕ್ ಅಂದಾಗ ಆಶಾ, ಅದು ಎಲ್ರಿಗೂ ಅಂತೆ, ಎಲ್ರು ಕೇರ್ ಆಫ್ ಅಡ್ರೆಸ್ ಅಲ್ಲಿ ಯಾರೋ ಒಬ್ರಿಗೆ ಪರ್ಮನೆಂಟ್ ಅಡ್ರೆಸ್ ಮಾಡೋ ಪ್ಲಾನ್ ತರ ಇಲ್ವಾ ಇದು ಅಂದಾಗ ಎಲ್ರು ಕೂಡ ವಿವೇಕ್ ಕಡೆನೆ ನೋಡ್ತಾ ಇರ್ತಾರೆ. ಆಗ ವಿವೇಕ್, ಏನು ಎಲ್ರು ಆಗ ನೋಡ್ತಾ ಇದ್ದೀರಾ,
ಅಂದರೆ ನಾನು ಪುಣ್ಯವತಿಗೆ ಮಾತ್ರ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸ್ಲಿಕ್ಕೆ ಇವ್ರನ್ನ ಕರ್ಸಿದೀನಿ ಅಂತ ಅಂದ್ಕೊಂಡ್ರ ಅಂದಾಗ ಆಶಾ ನಗ್ತಾಳೆ. ಹಾಗೆ ಇಲ್ಲಿ ತನಕ ಹಾಗೆ ತಿಳ್ಕೊಂಡಿರ್ಲಿಲ್ಲ ವಿವೇಕ್, ಇವಾಗ ಪಕ್ಕ ತಿಳ್ಕೊಳ್ತೀವಿ ಹಾಗೆ ಅಂತ. ಆಗ ಶ್ಯಾಮ್, ವಾವ್ ಅಣ್ಣ, ಗುಟ್ಟೊಂದು ರಟ್ಟಾಯಿತು ಪ್ರೀತಿಯ ಖಾತೆ ತೆರೆಯಿತು ಅಂತ ನಾನು ಹಾಗೊಂದು ಕವನನೇ ಬರಿಬೋದಲ್ಲ ಅಣ್ಣ ಅಂದಾಗ ಜ್ಞಾನೇಶು, ಫಸ್ಟ್ ಅಕೌಂಟ್ ಓಪನ್ ಆಗ್ಲಿರೋ ಆಮೇಲೆ ಬರೀವಂತೆ ಅಂತ ಹೇಳಿದಾಗ ವಿವೇಕ್, ಇವಾಗ ಸುಮ್ಮನೆ ಎಲ್ಲ ಡೀಟೇಲ್ಸ್ ಹೇಳಿ ಫಾರ್ಮ್ ಫಿಲ್ ಮಾಡಿಸಿ ಅಂತ ಹೇಳ್ತಾನೆ. ಆಗ ಎಲ್ಲರೂ ಕೂಡ ಫಾರ್ಮ್ ಫಿಲ್ ಮಾಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮಲ್ಲಿ ವಿವೇಕು ಎಲ್ಲ ಕಡೆನೂ ನೋಡ್ತಾ ಇರ್ತಾನೆ, ಗೌರಿ ಎಲ್ಲೂ ಕಾಣಿಸೋದಿಲ್ಲ. ಆಗ ಆಶಾ, ಇರಪ್ಪ ವಿವೇಕ್, ಹೋಗಿ ನಿನ್ ಗೌರಿ ಹೆಂಡ್ತಿನ ಕರ್ಕೊಂಡ್ಬರ್ತೀನಿ ಅಂತ ಹೇಳಿ ಗೌರಿ ಮತ್ತೆ ಮೋನಿಕಾ ಇಬ್ರು ಕರ್ಕೊಂಡ್ಬರ್ತಾಳೆ. ಆಗ ಜ್ಞಾನೇಶು, ಏನ್ರಿ ಬ್ಯಾಂಕ್ನವ್ರೆ, ಒಂದೇ ಒಂದು ಅಪ್ಲಿಕೇಶನ್ ಇದೆ ಅಂತ ಹೇಳ್ತೀರಾ, ಆದ್ರೆ ನಮ್ಮ ಮನೆಯಲ್ಲಿ ಇಬ್ರು ಸೊಸೆಯಂದ್ರಿದ್ದಾರೆ, ಏನ್ ಮಾಡೋದು ಅಂತ ಕೇಳಿದಾಗ ಆಶಾ, ಏನ್ ಮಾಡೋಕ್ಕಾಗುತ್ತೆ, ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇರೋದು ಗೌರಿ ಹೆಸರಲ್ಲಿ ಅಕೌಂಟ್ ಮಾಡಿಸ್ಲಿಕ್ಕೆ, ಈ ಅಕೌಂಟು ನಮ್ ಗೌರಿದೆ ಅಂತ ಹೇಳ್ತಾಳೆ. ಆಗ ತಾತ, ಹಾಗಂತ ಒಬ್ರಿಗೆ ಅಕೌಂಟ್ ಓಪನ್ ಮಾಡಿ ಇನ್ನೊಬ್ರಿಗೆ ಮಾಡ್ಲಿಲ್ಲ ಅಂದ್ರೆ ತಾರತಮ್ಯ ಮಾಡ್ದಂಗೆ ಆಗಲ್ವಾ ಅಮ್ಮ ಅಂತ ಹೇಳಿದಾಗ ವಿವೇಕ್ನ ಬ್ಯಾಂಕ್ ಸಿಬ್ಬಂದಿ, ಏನ್ ಮಾಡೋದು ಸರ್ ಅಂತ ಕೇಳಿದಾಗ, ಅಯ್ಯೋ ಇದ್ರಲ್ಲಿ ಯೋಚನೆ ಮಾಡೋದೇನಿದೆ, ಪರವಾಗಿಲ್ಲ, ಅಕೌಂಟ್ನ ಅಕ್ಕನ ಹೆಸರಲ್ಲೇ ಮಾಡಿಸಿ, ಹೇಗೂ ಬ್ಯಾಂಕಲ್ಲಿ ಇಡುವಷ್ಟು ನನ್ನ ಹತ್ರ ದುಡ್ಡಿಲ್ಲ ಅಲ್ವಾ ಅಂತ ಗೌರಿ ಹೇಳಿದಾಗ ಮೋನಿಕಾ, ಹೌದೌದು ಗೌರಿ ಹೇಳ್ತಿರೋದೇ ಕರೆಕ್ಟು, ನೀವು ನನ್ನ ಡೀಟೇಲ್ಸ್ನ ಫಿಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ. ಆಗ ವಿವೇಕು, ಎಲ್ಲಿಂದ ಗಂಟು ಬಿದ್ಲು ಈ ಮಹಾತಾಯಿ ನನಗೆ, ಅವತ್ತು ಹಾಸ್ಪಿಟಲಲ್ಲಿ ದುಡ್ಡಿಲ್ದೆ ಅದೆಷ್ಟು ಕಷ್ಟಪಟ್ಲು, ಮುಂದೆ ಅವಳಿಗಿಂತ ಕಷ್ಟ ಬರಬಾರ್ದು ಅಂತ ಪರದಾಡ್ತಾ ಇದ್ದೀನಿ, ಈ ಮಂಗನ್ಗೆ ಗೊತ್ತಾಗ್ತಾ ಇಲ್ವಲ್ಲ ಅಂತ ಅಂದ್ಕೊಳ್ತಿರ್ತಾನೆ. ಆಗ ಆಶಾ, ಏನಮ್ಮ ತ್ಯಾಗಮಯಿ, ಈ ಅಕೌಂಟ್ ಓಪನ್ ಮಾಡಿಸೋದು ನಾಟಕ ಆಡ್ತಾ ಇರೋದು ನಿನ್ ಗಂಡ ನಿನ್ಗೋಸ್ಕರನೇ ತಾಯಿ, ನೀನ್ ನೋಡಿದ್ರೆ ಬೇಡ ಅಂತಿದೆಯಲ್ಲ, ಅನಿಕಂಗೆ ಅಕೌಂಟ್ ಬೇಕಾದ್ರೆ ಅನಿಕೇತು ಬ್ಯಾಂಕ್ಗೆ ಕರ್ಕೊಂಡೋಗಿ ಮಾಡಿಸ್ತಾನೆ, ನೀನು ಫಾರ್ಮ್ನ ಫಿಲ್ ಮಾಡು ಅಂತ ಹೇಳಿದಾಗ ವಿವೇಕು ತಕ್ಷಣ, ದೊಡ್ಡೋರ್ ಮಾತಿಗೆ ಬೆಲೆ ಕೊಡಬೇಕು ಪುಣ್ಯವತಿ, ಸುಮ್ಮನೆ ನಿನ್ ಡೀಟೇಲ್ಸ್ ಹೇಳು, ಎಲ್ಲರೂ ಹೇಳ್ತಿದ್ದಾರೆ ತಾನೆ, ನೀನು ಕೇಳ್ತಾನೆ ಇಲ್ವಲ್ಲ ಅಂತ ಅಂದಾಗ ತಾತ, ನಿನ್ನ ಹೆಸರು ನಿನ್ನ ಗಂಡನ ಹೆಸರು ಎಲ್ಲ ಹೇಳಮ್ಮ ಗೌರಿ ಅಂದಾಗ ಗೌರಿ ತನ್ನ ಹೆಸರು ಹೇಳಿ ವಿವೇಕ್ನ ಹೆಸರು ಹೇಳೋದಿಲ್ಲ. ಆವಾಗ ಅಜ್ಜಿ, ನನ್ನ ಹಾಗೆ ನನ್ನ ಮೊಮ್ಮಗಳಿಗೂ ಕೂಡ ಗಂಡನ ಹೆಸರು ಹೇಳಕ್ಕೆ ನಾಚಿಕೆ ಅಂತ ಹೇಳ್ಬೇಕು, ಅವನ ಹೆಸರು ವಿವೇಕ್ ಅಂತ ಬರ್ಕೊಳಪ್ಪ ಅಂತ ಹೇಳಿದಾಗ ಸರಿ ಆಯಿತು ಬರ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಎಂಟ್ರಿ ಮಾಡಿಕೊಂಡು ಅಕೌಂಟ್ ಆಕ್ಟಿವೇಶನ್ಗೆ OTP ಬರುತ್ತೆ, ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಂತ ಹೇಳಿದಾಗ ಎಲ್ಲರೂ ಸರಿತಾ ಕಡೆ ನೋಡ್ತಾರೆ. ಆಗ ಸರಿತಾ, ನನ್ನೆಲ್ಲ ಕೇಳಿದ್ದು ಅಲ್ಲಿ ಅಂತ ಹೇಳಿದಾಗ ಗೌರಿ, ನನಗ್ಯಾಕೆ ಬೇರೆಯವ್ರ ನಂಬರು, ನನ್ನ ಗಂಡನ ನಂಬರೇ ನನ್ನ ನಂಬರು ಕೂಡ ಬರ್ಕೊಳ್ಳಿ ಅಂತ ಹೇಳಿದಾಗ ಬ್ಯಾಂಕ್ ಸಿಬ್ಬಂದಿ, ಈ ಕಾರ್ಪೊರೇಟ್ ಕಾಲದಲ್ಲೂ ನಿಮ್ಮಂತ ಹೆಂಡ್ತಿರು ಇರ್ತಾರಾ, ಮೊಬೈಲ್ ಇಲ್ಲ ಅಂದ್ರೆ ಯುದ್ಧ ಮಾಡೋ ಕಾಲದಲ್ಲಿ ಮೊಬೈಲೇ ಬೇಡ ಅನ್ನೋದಿದೆಯಲ್ಲ, ಗ್ರೇಟ್, ಅದರಲ್ಲೂ ಗಂಡನ ಫೋನೇ ಸಾಕು ಅನ್ನೋದಿದೆಯಲ್ಲ, ನೀವು ಗ್ರೇಟ್ ಮೇಡಮ್, ದಂಪತಿಗಳಂದ್ರೆ ನೀವೇ ನೋಡಿ, ಬೋತ್ ಆರ್ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ತಾನೆ. ಆಗ ವಿವೇಕ್, ಹಲೋ, ಬಂದ್ ಕೆಲಸ ಮಾಡಿ ಮೊದಲು ಅಂತ ಹೇಳ್ಬೇಕಾದ್ರೆ ಮೌನಿಕಾ ಸಿಟ್ಟು ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಈ ಒಂದು ವಿಡಿಯೋ ತಮಗೆಲ್ಲ ಇಷ್ಟ ಆಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಶುಭ ದಿನ.